ಕನ್ನಡ ಜ್ಯೋತಿ ರಥವನ್ನ ಹುಣಸೂರು ತಾಲೂಕಿನ ಗಡಿ ಪ್ರಾರಂಭದಲ್ಲಿ ಗಾವಡಗೆರೆ ಉಪ ತಹಶೀಲ್ದಾರ್ ಅರುಣ್ ಕುಮಾರ್ ಸ್ವಾಗತಿಸಿ ಪುಷ್ಪಾರ್ಚನೆ ಮಾಡಿದರು. ಸಾಲಿಗ್ರಾಮ ತಾಲೂಕಿನಿಂದ ಹುಣಸೂರು ತಾಲೂಕಿನ ಗಡಿ ಭಾಗದ ಹಿರಿಕ್ಯಾತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಜ್ಯೋತಿ ರಥವನ್ನ ಸ್ವಾಗತಿಸಿ ಉಪ ತಹಶೀಲ್ದಾರ್ ಅರುಣ್ ಕುಮಾರ್ ಮಾತನಾಡಿ, ಕರ್ನಾಟಕ ಸರ್ಕಾರವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆಯೋಜಿಸಲಾಗಿರುವ ಕನ್ನಡ ಜ್ಯೋತಿಯ ರಥವು ಇಡೀ ರಾಜ್ಯದಲ್ಲಿ ಸಂಚರಿಸುತ್ತಿದೆ. ಮೈಸೂರು ರಾಜ್ಯವಾಗಿದ್ದ ಹೆಸರನ್ನ ಕರ್ನಾಟಕ ರಾಜ್ಯವನ್ನಾಗಿಸಿ ಹೆಸರಿಸಿ ಇಂದಿಗೆ 50 ವರ್ಷ ತುಂಬಿದ ಸಂಭ್ರಮದಲ್ಲಿ ಕನ್ನಡದ ತೇರು ಪ್ರತಿ ಗ್ರಾಮಗಳಲ್ಲಿ ಸಂಚರಿಸಿ ಕನ್ನಡ ಅಭಿಮಾನ ಮೆರೆಯುತ್ತಿದೆ. ಜೊತೆಗೆ ಕರ್ನಾಟಕ ಉಸಿರಾಗಲಿ ಕನ್ನಡ ಉಸಿರಾಗಲಿ ಎನ್ನುವುದೇ ಮುಖ್ಯ ಉದ್ದೇಶವಾಗಿದೆ. ಇನ್ನು ನವೆಂಬರ್ ತಿಂಗಳಲ್ಲಿ ಕನ್ನಡದ ಹಬ್ಬ ಆಚರಣೆ ಮಾಡುತ್ತಿದ್ದೇವೆ. ಆದರೆ ಇಡೀ ವರ್ಷ ಕನ್ನಡ ಹಬ್ಬ ಆಚರಿಸುವ ನಿಟ್ಟಿನಲ್ಲಿ ಸರ್ಕಾರ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಕೇವಲ ಕನ್ನಡ ರಾಜ್ಯೋತ್ಸವದ ದಿನ ಕನ್ನಡ ಹೆಚ್ಚು ಬಳಸಿ ನಂತರ ಇಂಗ್ಲಿಷ್ ಬಳಸುತ್ತಿರುವುದು ವಿಷಾದನೀಯ. ಇಡೀ ವರ್ಷ ಕನ್ನಡವನ್ನ ಬಳಸಿದಾಗ ಕನ್ನಡಕ್ಕೆ ಗೌರವ ದೊರೆಯುತ್ತದೆ. ಆದ್ದರಿಂದ ಆಡು ಭಾಷೆಯಲ್ಲಿ ಕನ್ನಡ ಹೆಚ್ಚು ಬಳಸಿ ಎಂದರು. ಇನ್ನು ಹುಣಸೂರು ತಾಲೂಕು ಶಿರಸ್ತಾದಾರ ಶ್ರೀಪಾದ ಮಾತನಾಡಿ, ಕನ್ನಡ ಅಭಿಮಾನ ಬೆಳೆಸುವ ಅಭಿಮಾನವಾಗಿ ಉಳಿಯಲಿ, ತಾಯಿ ಭಾಷೆಯಾಗಿರುವ ಕನ್ನಡವನ್ನ ಮರೆಯಬಾರದು. ಸರ್ಕಾರವು ಹಂಪಿಯಿಂದ ರಥವು ಪ್ರಾರಂಭಿಸಿ ನಂತರ ಎಲ್ಲಾ ಜಿಲ್ಲೆಗಳಲ್ಲಿ ಕನ್ನಡದ ತೇರು ಬರುತ್ತಿದ್ದು ನಮ್ಮ ತಾಲೂಕಿಗೆ ಬಂದಾಗ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ ಎಂದರು. ಸರ್ಕಾರವು ಮೊದಲನೇದಾಗಿ ಹಂಪಿಯಿಂದ ಈ ರಥವನ್ನು ಸ್ಟಾರ್ಟ್ ಮಾಡಿದ್ದಾರೆ, ಅಲ್ಲಿಂದ ಪ್ರಾರಂಭಗೊಳಿಸಲಾಗಿದೆ. ನಂತರ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ರಥವನ್ನು ಕನ್ನಡದ ಬಗ್ಗೆ ನಾವೆಲ್ಲ ಅಭಿಮಾನ ಬೆಳೆಸ್ಕೋಬೇಕು, ನಮ್ಮತನವನ್ನು ಉಳಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರಥ ಈಗ ಸಾಲಿಗ್ರಾಮ ತಾಲೂಕಿನಿಂದ ಹುಣಸೂರು ತಾಲೂಕು ಪ್ರವೇಶ ಆಗಿದೆ. ಮುಂದೆ ಹುಣಸೂರಲ್ಲಿ ಕೂಡ ಇದರ ಎಲ್ಲ ಕಾರ್ಯಕ್ರಮಗಳಿವೆ, ಶಾಲಾ ಮಕ್ಕಳಿಂದ ಕಾರ್ಯಕ್ರಮಗಳಿವೆ. ಎಲ್ಲ ಇಲಾಖೆ ಜನರು ಕನ್ನಡ ಅಭಿಮಾನವನ್ನು ವ್ಯಕ್ತಪಡಿಸತಕ್ಕಂಥ ಒಂದು ಕಾರ್ಯಕ್ರಮ ನಿರ್ವಹಿಸಿದೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವಾಗಲಿ ಅಂತ ಕೋರ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯಕ್ಕಾಗಿ 50 ವರ್ಷಗಳನ್ನ ಪೂರೈಸಿರುವ ಈ ಸುಸಂದರ್ಭದಲ್ಲಿ ನಮ್ಮ ಕನ್ನಡದ ತೇರು ಪ್ರತಿ ತಾಲೂಕಿಗೂ ಸಹ ಭೇಟಿ ಮಾಡಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ಇದೊಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನಮ್ಮ ತಾಲೂಕಿನ ಪರವಾಗಿ ಎಲ್ಲರಿಗೂ ಸಹ ಶುಭಾಶಯಗಳನ್ನ ಕೋರ್ತೀನಿ. ಬರೀ ನಮ್ಮ ತಾಲೂಕಿಗೆ ತೇರು ಬಂದಾಗಲಿ ಈಗ ನವಂಬರ್ ತಿಂಗಳಿಗೆ ನಾವು ಮಾತ್ರ ಕನ್ನಡನ ಹೆಚ್ಚಾಗಿ ಬಳಸ್ಬಿಟ್ಟು ಮಾಮೂಲಿ ನಮ್ಮ ಬೇರೆ ಸಂದರ್ಭದಲ್ಲಿ ಇಂಗ್ಲೀಷ್ಗಳನ್ನ ಜಾಸ್ತಿ ಪದಗಳನ್ನ ಬಳಸ್ತೇವೆ. ನಮ್ಮ ಆಡು ಭಾಷೆಯಲ್ಲೂ ನಮ್ಮ ಮನೆಯಲ್ಲೂ ಸಹ ಕನ್ನಡವನ್ನು ಹೆಚ್ಚಾಗಿ ಬಳಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲ ತುಂಬ ಇಷ್ಟಪಡೋ ಭಾಷೆ ಅಂತಂದರೆ ಅಚ್ಚ ಕನ್ನಡ, ಸ್ವಚ್ಛ ಕನ್ನಡ, ಮನ ಮೆಚ್ಚುವಂಥ ಕನ್ನಡನೇ ಆಗಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನ